ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಭವಿಷ್ಯ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಇನ್ನು ಸಿಂಹರಾಶಿಯವರಿಗಂತೂ ಮಾರ್ಚ್ ತಿಂಗಳಲ್ಲಿ ಆದಷ್ಟು ಸಪ್ತಮ ಸ್ಥಾನದಲ್ಲಿ ಕುಜರಾಹು ಸಂಯೋಗದಿಂದ ದಂಪತಿಗಳ ನಡುವೆ ಒಂದಷ್ಟು ಕಲಹಗಳು ಜಾಸ್ತಿ ಆಗುವಂತದ್ದಿರುತ್ತೆ. ಮತ್ತೆ ಒಂದಷ್ಟು ಪ್ರೇಮ ವೈಫಲ್ಯಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಶುಭ ಕಾರ್ಯಗಳು ಈಗಾಗಲೇ ಸೆಟ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಅಡ್ಡಿ ಆತಂಕಗಳು ಬರುತ್ತೆ, ಅಥವಾ ಬಂದಂತ ಸಂಬಂಧ ಮುರಿದು ಹೋಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗುತ್ತೆ. ಇನ್ನು ಮಾರ್ಚ್ 14ರ ನಂತರ ರವಿ ಅಷ್ಟಮ ಸ್ಥಾನಕ್ಕೆ ಪ್ರವೇಶದಿಂದ ಆರ್ಥಿಕ ಸಂಕಷ್ಟ, ಯಾಕಂದ್ರೆ ಅಷ್ಟಮ ಮತ್ತೆ ಅದ್ರ ಜೊತೆಗೆ 6ನೇ ಮನೆಯಲ್ಲಿ ಬದಲಾವಣೆ ಆದಂತ ಸಂದರ್ಭದಲ್ಲಿ ಧನಕಾರಕರು ರವಿ, ಈ ಗ್ರಹಗಳು ಏನಾಗುತ್ತೆ ಒಂದಷ್ಟು ದುಡ್ಡಿನ ಅಭಾವ, ಖರ್ಚುಗಳು ಜಾಸ್ತಿ ಆಗುವಂತದ್ದು ಇರುತ್ತೆ. ಆ ಟೈಮಲ್ಲಿ ಖರ್ಚುಗಳು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ, ಜೊತೆಲೇ ಇರ್ತಾರೆ, ಒಂದಷ್ಟು ತೊಂದರೆಗಳನ್ನ ಉಂಟು ಮಾಡುವಂತದ್ದಿರುತ್ತೆ. ವಾಹನ ಓಡಿಸುವಾಗ ಬಹಳ ಜಾಗೃತೆ ವಹಿಸಬೇಕು. ಸಾಮಾನ್ಯವಾಗಿ ಅಷ್ಟಮ ಶನಿ ನಡೆಯುವಂತ ಸಂದರ್ಭದಲ್ಲಿ ಬೀಳೋದು ಏಳೋದು ಇವೆಲ್ಲ ಜಾಸ್ತಿ ಇರುತ್ತೆ. ಆದಷ್ಟು ಹನುಮಂತನ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ರವಿ ಶನಿ ಬೇರೆ ಸಂಯೋಗ ಆಗ್ತಾ ಇದೆ, ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಅಷ್ಟಾಗಿ ಇರೋದಿಲ್ಲ, ಕಲಹಗಳು ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಶುಕ್ರ ಪರಮೋಚ್ಚ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ಆ ರೀತಿ ಶುಕ್ರಾದಿತ್ಯ ಯೋಗ ಇರೋದ್ರಿಂದ ಒಂದಷ್ಟು ಸಂಬಂಧಗಳು ಏನೇ ಸಮಸ್ಯೆಗಳು ಬಂದ್ರೇನೋ ಒಂದಷ್ಟು ಸರ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಮತ್ತೆ ಒಂದಷ್ಟು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿನೂ ಏನಾದ್ರೂ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೂ ಒಂದಷ್ಟು ಬೇಗನೆ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ. ಇವ್ರು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಸಹ ರವಿ ಆರಾಧನೆ, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡುವಂತದ್ದು ಮಾಡಿದ್ರೆ ಸಿಂಹ ರಾಶಿಯವರಿಗೆ ಬರೋ ಸಮಸ್ಯೆಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ಯಾ ರಾಶಿ ಮಾರ್ಚ್ 2026 ಹೇಗಿರುತ್ತೆ ಇವರಿಗೆ, ಕನ್ಯಾ ರಾಶಿಯವರಿಗೆ ಅಂತ ನೋಡಿದ್ರೆ, ನಾವು ಯಾವಾಗ್ಲೂ ಅಷ್ಟೇ ಗ್ರಹಗಳ ಬದಲಾವಣೆಯಿಂದ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಈ ತ್ರಿಗ್ರಹ ಯೋಗ ಇದೆಯಲ್ವಾ, ಮತ್ತೆ ರವಿ ಮತ್ತೆ ಅದ್ರ ಜೊತೆಗೆ ಶುಕ್ರ ಶನಿ ಸಂಯೋಗ, ಇವೆಲ್ಲ ಒಂದಷ್ಟು ಫಲಗಳು ಕೊಡುತ್ತೆ. ಆದ್ರೆ ಯಾವ ಮನೆಯಲ್ಲಿ ಆಗ್ತಾ ಇದೆ ಅದು ಬಹಳ ಮುಖ್ಯ. ಮಾರ್ಚ್ ಮಾಸದಲ್ಲಿ ಬುಧ 6ನೇ ಮನೆಯಲ್ಲಿ, ರವಿ ಶುಕ್ರ ರಾಹುವಿನ ಜೊತೆ ಒಂದಷ್ಟು ಸಂಯೋಗದಿಂದ ಒಂದಷ್ಟು ಸಂಪಾದನೆ ಹೆಚ್ಚಾಗುವಂಥದ್ದು ಕಾಣುತ್ತೆ. ಆದ್ರೆ ಅಷ್ಟೇ ಖರ್ಚುಗಳಿರುತ್ತೆ, ಹಣ ಉಳಿಸೋದಿಲ್ಲ. ಇದು ಬಹಳ ಮುಖ್ಯವಾಗಿ ನಿಮ್ಗೆ ಇನ್ಕಮ್ ಏನೋ ಚೆನ್ನಾಗಿ ಬರುತ್ತೆ, ಎಷ್ಟು ಬಂದ್ರೇನು ಸಾಲ ಮತ್ತೆ ಏನೋ ಬಡ್ಡಿ ಕಟ್ಟೋದು, ಇಂಥದ್ದೇ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಖರ್ಚುಗಳ ಬಗ್ಗೆ ಜಾಗೃತೆ ವಹಿಸೋದು ಬಹಳ ಒಳ್ಳೇದು. ಇನ್ನ ಹೊಸದಾಗಿ ಯಾವುದೇ ಹಣದ ಹೂಡಿಕೆ ವಿಚಾರದಲ್ಲಿ ಆದಷ್ಟು ಮಾಡಕ್ ಹೋಗ್ಬೇಡಿ, ಸಮಸ್ಯೆಗಳು ಜಾಸ್ತಿ ಬರಬಹುದು. ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಜಾಗೃತೆ ವಹಿಸ್ಬೇಕು. ಮಾರ್ಚ್ 1ರಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ಶುಕ್ರ ಇದೊಂದಷ್ಟು ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೇನು ಸಾಧ್ಯ ಆಗುವಂತದ್ದು ಇರುತ್ತೆ. ಸ್ವಲ್ಪ ಬಹಳ ಜಾಗೃತೆ ವಹಿಸೋದು ಬಹಳ ಉತ್ತಮ ಅಂತ ಹೇಳ್ಬಹುದು. ವಿವಾಹಕ್ಕೆ ಸಂಬಂಧಪಟ್ಟಂತದ್ರಲ್ಲಿನೂ ಒಂದಷ್ಟು ಶುಭ ಕಾರ್ಯಗಳ ವಿಚಾರದಲ್ಲಿ ಆಗ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳ ವಿಚಾರಕ್ಕೆ ಒಂದಷ್ಟು ಒಲವನ್ನು ಕೊಡುವಂತದ್ದು ಜಾಸ್ತಿ ಇರುತ್ತೆ ಈ ಮಾಸದಲ್ಲಿ. ಏನೇ ಮಾಡಿದ್ರೇನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಏನಾದ್ರೂ ಕೆಲಸ ಮಾಡುವಂತ ಜಾಗದಲ್ಲಿ ಕಿರಿಕಿರಿ, ಸ್ವಂತ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಿಂದಾನೇ ನಿಮ್ ಜೊತೆ ಕೆಳಗಡೆ ಕೆಲಸ ಮಾಡುವಂತವರೇ ನಿಮ್ಗೆ ಕಿರಿಕಿರಿ ಮಾಡಬಹುದು. ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಶತ್ರುಗಳು ಕಡಿಮೆ ಆಗ್ಬೇಕು, ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಮಾಸದಲ್ಲಿ ಲಕ್ಷ್ಮೀ ನರಸಿಂಹನ ಆರಾಧನೆ, ಅಥವಾ ತಿಂಗಳಿಗೊಂದ್ಸತಿ ಸ್ವಾತಿ ನಕ್ಷತ್ರ ಬಂದೇ ಬರುತ್ತಲ್ವಾ, ಆ ದಿನ ಹೋಗಿ ಅರ್ಚನೆ ಮಾಡಿಸೋದ್ರಿಂದ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.